ಭಾಷಿಣಿ ಪೂರ್ತಿಯಾಗಿ ಬದಲಾಗಿದ್ದಾಳೆ ಅಂತ ಅನ್ಕೊಂಡ್ರೆ ಇನ್ನೂ ಹಳೆ ಭಾಷಿಣಿಯಾಗಿ ಬಿಹೇವ್ ಮಾಡ್ತಿದ್ದಾಳೆ. ಅಲ್ಲ, ಹಳೆದನ್ನ ನೆನಪು ಮಾಡ್ಕೊಂಡು ನನ್ನನ್ನೇ ಬ್ಲೇಮ್ ಮಾಡ್ತಿದ್ದಾಳೆ. ಈ ಟೈಮಲ್ಲಿ ಈ ವಿಷಯನ ಹೇಳಿದ್ರೆ ಇವಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ. ಹಾಗಂತ ಹೇಳ್ದೇನು ಇರೋಕ್ಕಾಗಲ್ಲ ಅಲ್ವಾ? ಎಸ್, ಧೈರ್ಯ ಸಾಹಸೆ ಲಕ್ಷ್ಮಿ ಅಂದಿದ್ದಾರೆ. ನನ್ನ ಮುದ್ದು ಬಂಗಾರ. ಏನು ಮತ್ತೆ ಹೂ ತಂದಿದ್ದೀರಾ? ಬಾಳ್ ಹೋಗಿರೋ ಹೂವಿನ ಮೇಲೆ ಆಣೆ, ಮತ್ತೆ ಅಂತ ಟ್ರಯಲ್ಸ್ ಅಂತೂ ಮಾಡಲ್ಲ. ಮತ್ಯಾಕ್ ಬಂದ್ರಿ? ಅಂದ್ರೆ ಇವತ್ತು ನಮ್ಮ ಮದುವೆ ಆಗಿದ್ದ ದಿನ ಅಲ್ವಾ, ಅದಕ್ಕೆ ನೀನ್ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಂಡ್ರೆ ನಾನು ಸ್ವಲ್ಪ ಆರಾಮಾಗಿ ಮಾತಾಡ್ತೀನಿ. ನಾನು ಹೀಗೆ ಇರೋದು. ಇಷ್ಟ ಇದ್ರೆ ಹೇಳಿ, ಇಲ್ಲಾಂದ್ರೆ ಬಿಡಿ. ನಂದೇ ತಪ್ಪು ಅಂತ ಎಷ್ಟು ಸಲ ಒಪ್ಕೊಂಡ್ರು ನಿನ್ ಕೋಪ ಮಾತ್ರ ಕಡಿಮೆ ಆಗಲ್ಲ. ಅಲ್ಲ, ಅಟ್ಲೀಸ್ಟ್ ಇವತ್ತು ಒಂದಿನ ಆದ್ರೂ ನನ್ ತಪ್ಪನ್ನ ಕ್ಷಮಿಸ್ಬಿಡು. ನಿನ್ ಫ್ರೆಂಡ್ಗೆ ಮಾಡಿರೋ ಸಹಾಯಕ್ಕೆ ಫೇವರ್ ಕೇಳ್ತಾ ಇದ್ದೀನಿ. ಇವತ್ತು ನಮ್ಮಿಬ್ಬರ ಮಧ್ಯೆ ಯಾವ ಕೋಪ, ಯಾವ ವಾದಗಳು ಬೇಕಾಗಿಲ್ಲ. ಇದೊಂದಿನ ಸಂತೋಷವಾಗಿರೋಣ ಪ್ಲೀಸ್. ನಿನ್ ಸೈಲೆನ್ಸ್ ನ ಅಕ್ಸೆಪ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಓಕೆನಾ? ಸರಿ ಭಾಷಿಣಿ, ನೀನ್ ನನ್ ಜೊತೆ ಬಾ. ಎಲ್ಲಿಗೆ? ಹೇಳ್ತೀನಿ ಬಾ. ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಅಣ್ಣ. ಥ್ಯಾಂಕ್ ಯು ನವ್ಯ. ಏನ್ ರಾಹುಲ್ ಹೇಳಲೇ ಇಲ್ಲ? ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಮೊದಲೇ ಹೇಳಿದ್ರೆ ಕೇಕ್ ಆರ್ಡರ್ ಮಾಡ್ತಿದ್ದೆ ಅಲ್ವಾ? ಥ್ಯಾಂಕ್ ಯು ಅಣ್ಣ. ಇವತ್ತು ಬೋರ್ಡ್ ಮೆಂಬರ್ಸ್ ಮೀಟಿಂಗ್ ಇದ್ದ, ಇದು ಇಂಪಾರ್ಟೆಂಟಾ? ಮದ್ವೆ ದಿನ ಆಗಿರ್ಬೇಕಾದ್ರೆ ಭಾಷಣಿನ ಕರ್ಕೊಂಡು ಬೆಳಿಗ್ಗಿನ ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತಲ್ವಾ ರಾಹುಲ್? ಎಲ್ಲಿ ಡ್ಯಾಡ್? ಅಲ್ಲ, ನಮ್ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸರಿ ಹೋಗ್ತಾ ಇದೆ. ಅದ್ರಲ್ಲೂ ನನ್ನ ಹೆಂಡತಿಗೆ ಫ್ರೀ ಟೈಮೇ ಸಿಗ್ತಾ ಇಲ್ಲ. ಅದಕ್ಕೆ ಇವತ್ತು ಈವ್ನಿಂಗ್ಗೆ ಗೆಸ್ಟ್ ಗಳು ಎಲ್ಲಾರನ್ನೂ ಕರೆದು ಮನೇಲೆ ದೊಡ್ಡದಾಗಿ ಪಾರ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಡ್ಯಾಡ್. ಯಾಕೆ ಪಾರ್ಟಿ? ಯಾರಿಗೋಸ್ಕರ ಈ ಸೆಲೆಬ್ರೇಷನ್ಸ್? ಅದೇನ್ ಮೇಡಮ್, ನೀವು ಹೀಗೆ ಸೀರಿಯಸ್ ಆಗ್ತಿದ್ದೀರಾ? ಮ್ಯಾಮ್, ಇವತ್ತು ನಮ್ಮ ಮದುವೆ ಆಗಿದ್ದಿನ ಮ್ಯಾಮ್. ಆ ಮದುವೆಯಿಂದಾನೆ ಇಷ್ಟೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಇವ್ರ ಮಾಯಿ ಬಲೆಗ್ ಬಿದ್ದು ನೀನು ಮರ್ತು ಹೋಗ್ತಿರ್ಬಹುದೋ ಏನೋ. ಆದ್ರೆ ಗರ್ಭಿಣಿಯಾಗಿದ್ದಾಗ ತನ್ನ ಫ್ಯಾಮಿಲಿನ ಕರ್ಕೊಂಡ್ ಬಂದು ಮೀಡಿಯಾ ಮುಂದೆ ಮಾಡಿದ ನ್ಯೂಸೆನ್ಸ್ ನಾನು ಹೇಗ್ ಮರೀಲಿ? ನೀನು ಬೇಕಾಗಿಲ್ಲ ಅಂತ ಹೇಳಿದ ಇವಳು ಪಕ್ಕನೆ ನಿಂತ್ಕೊಂಡು ಗೆಸ್ಟ್ಗಳ ಮುಂದೆ ನನ್ನನ್ನು ಫೂಲ್ ಮಾಡ್ತಿದ್ಯೇನೋ? ತಂದೆ ಯಾರು ಅಂತಾನೆ ಗೊತ್ತಿಲ್ದಿರೋ ಮಗುಗೋಸ್ಕರ ನಿನ್ನ ನಮ್ಮ ಕುಟುಂಬನ ಬಲಿ ತಗೊಳಕ್ ನೋಡಿದ್ಲಲ್ಲ, ಅಂಥ ಇವಳನ್ನ ಪಾರ್ಟಿಲಿ ನನ್ನ ಸೊಸೆ ಅಂತ ತೋರಿಸಿ ಮರ್ಯಾದೆ ತೆಗಿಬೇಕು ಅಂತಿದ್ಯಾ? ಮೇಡಮ್, ಆ ಮಗುನೇ ಜೀವಂತವಾಗಿಲ್ದೇ ಇರುವಾಗ ಇನ್ನು ನಿಮ್ಮ ಮರ್ಯಾದೆ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಭಾಷಿಣಿ ನನ್ನನ್ನ ಬೇಡ ಅಂದ್ರು ಅವಳಿಗೆ ತಾಳಿ ಕಟ್ಟಿದ ಕ್ಷಣದಿಂದ ಯಾವತ್ತಿಗೂ ಅವಳಿಂದ ದೂರವಾಗಿರಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಆ ಊಹೆ ಕೂಡ ಯಾವತ್ತಿಗೂ ಬರೋದಿಲ್ಲ ಮೇಡಮ್. ನಾನು ಮಾಡಿರೋ ತಪ್ಪಿಗೆ ದೂರ ಆದ್ರೂ ನನ್ನ ಮಗುಗೋಸ್ಕರ ವಾಪಸ್ ಬಂದಿದ್ದಾಳೆ. ಇವಳಿಗೆ ನನ್ನ ಮೇಲೆ ಕೋಪ ಇದ್ರು ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ನನಗಷ್ಟು ಸಾಕು ಮೇಡಮ್. ಆ ಅವಕಾಶನೇ ಇವಳಿಗೆ ಆಯುಧ ಆಗಿದೆ.
ಏನೇ ಏನೇ ಹಾಗೆ ನನ್ನ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ನನ್ನ ಮಗ ನಿನ್ನೆ ಹಿಡ್ತದಲ್ಲಿ ಇದ್ದಾನೆ ಅಂತ ನನಗೆ ಪೋಸ್ ಕೊಡ್ತಾ ಇದ್ಯಾ? ಎಲ್ಲರ ಮುಂದೆನೂ ನನ್ನ ಮಗನ ಬೇಡ ಅಂದು ನಮ್ಮಿಬ್ರು ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ನನ್ನ ಮನೆ ಹೊಸಲನ್ನ ಮತ್ತೆ ಮೆಟ್ಟಲ್ಲ ಅಂತ ಹೇಳಿದ್ದೆ ಅಲ್ಲ, ಇವತ್ ಮಾತ್ರ ಮದುವೆ ದಿನನ ಅದು ಹೇಗೆ ಆಚರಿಸ್ತೀಯಾ? ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಯಾಕಾಗಿ ಮಾತಾಡ್ತಿದ್ದೀರಾ? ರಾಹುಲ್, ಏನಫ್. ಮಧ್ಯದಲ್ಲಿ ನೀನು ಮಾತಾಡ್ಕೊಡ್ದು. ಅವನೇನೋ ಅಮಾಯಕನಾಗಿ ನಿನ್ನ ಮಾಯೆಯಲ್ಲಿ ಬಿದ್ದು ಮಾತಾಡ್ತಿದ್ದಾನೆ, ಆದ್ರೆ ಪೌರುಷ ಆತ್ಮಾಭಿಮಾನ ಅಂತ ದೊಡ್ಡ ದೊಡ್ಡ ಲೆಕ್ಚರ್ ಕೊಡ್ತಿದ್ದ ನೀನು ಈ ಮ್ಯಾರೇಜ್ ಡೇ ಪಾರ್ಟಿನ ಹೇಗೆ ಒಪ್ಕೊಂಡೆ? ಇದೆಲ್ಲ ಬೇಡ, ಇದು ನನಗಿಷ್ಟ ಇಲ್ಲ ಅಂತ ಈಗ್ಲಾದ್ರೂ ಹೇಳು. ನಾನು ಹೇಳಿದ ತಕ್ಷಣ ನಿಮ್ ಮಗ ಕೇಳ್ತಾರೆ ಅಂತ ಅನ್ಕೊಂಡಿದ್ದೀರಾ? ಕೇಳೋ ವ್ಯಕ್ತಿನೇ ಆಗಿದ್ದಿದ್ರೆ ನಮ್ ಕತೆ ಬೇರೆ ತರಾನೇ ಇರ್ತಿತ್ತು. ಅವ್ರ ಸಂತೋಷನ ನಾನು ಇಲ್ಲ ಅನ್ನಲ್ಲ, ಬೇಡ ಅಂದ್ರೂ ನಾನು ಕೇಳೋ ಸ್ಥಿತಿಲಿ ಇಲ್ದೇ ಇರುವಾಗ ಒಪ್ಕೊಳ್ಳೋದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಭಾಷಿಣಿ, ಥ್ಯಾಂಕ್ ಯು ಭಾಷಿಣಿ, ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಡ್ಯಾಡ್, ನವ್ಯ, ನೀವೆಲ್ಲರೂ ಸೇರಿ ಈವ್ನಿಂಗ್ ಪಾರ್ಟಿಲಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಎವ್ರಿಥಿಂಗ್ ಶುಡ್ ಗೋ ಗುಡ್. ನೋ ರಾಹುಲ್, ಇವರು ಯಾರು ಇನ್ವಾಲ್ವ್ ಆಗ್ಕೊಡ್ದು. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನಿನಗಿಷ್ಟ ಆಗಿದ್ದನ್ನ ನೀನೇ ಮಾಡ್ಕೋ. ಸರಿ ಮೇಡಮ್, ನಾನೇ ಸೋಲೋ ಆಗಿ ನಿಂತು ಎಲ್ಲಾನು ಅರೇಂಜ್ ಮಾಡ್ಕೋತೀನಿ. ನನಗೆ ಯಾವ ಪ್ರಾಬ್ಲಮೂ ಇಲ್ಲ. ಏನ್ ಪ್ರೀತಿ ಇದು? ಮೇಡಮ್ ಅಷ್ಟೇ ಹೇಳಿದ್ರು, ಇಷ್ಟು ಸಿಂಪಲ್ ಆಗಿ ಪಾರ್ಟಿಗೆ ಒಪ್ಕೊಂಡ್ಬಿಟ್ಲು. ಆಂಟಿಗೆ ಇಷ್ಟ ಇಲ್ಲದೆ ಇರೋದಕ್ಕೆ ಒಪ್ಕೊಂಡಿರೋದು. ನಮಗೆ ಅರ್ಥ ಆಗ್ತಿಲ್ಲ, ಆದ್ರೆ ಬ್ಯಾಕ್ ಗ್ರೌಂಡಲ್ಲಿ ಯಾವುದೋ ಒಂದು ಪ್ಲಾನ್ ರನ್ ಆಗ್ತಾ ಇರುತ್ತೆ. ಅದೇನು ಅಂತ ತಿಳ್ಕೋಬೇಕು. ಅಮ್ಮವ್ರಿಗೆ ಇಷ್ಟ ಇಲ್ದೇ ಇದ್ರು ಸಾಯಂಕಾಲ ಪಾರ್ಟಿಗೆ ಯಾಕೆ ಒಪ್ಕೊಂಡ್ರು ಅಂತ ಗೊತ್ತಾ? ನಿಮ್ಮ ಅಪ್ಪನ ಮೇಲಿರೋ ಪ್ರೀತಿಯಿಂದ ಅನ್ಕೊಂಡಿದ್ಯಾ? ಅಲ್ಲ ತಾಯಿ, ನಿಂಗೋಸ್ಕರ. ಹೌದು ತಾಯಿ, ನಿನ್ನ ದತ್ತು ತಗೊಂಡಿರೋದಕ್ಕೆ ನೀ ಈ ಮನೆ ಮಗಳಾಗಿದ್ಯಾ ಅಂತ ಎಲ್ರೂ ಅನ್ಕೊಂಡಿದ್ದಾರೆ. ಆದ್ರೆ ನೀನು ನಮ್ ಪ್ರೀತಿಗೆ ಪ್ರತಿರೂಪ ಅಂತ, ಈ ಮನೆಗೆ ವಾರಸ್ದಾರಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಹಾಗಾಗ್ಬೇಕು ಅಂದ್ರೆ ನಿಮ್ಮಪ್ಪಂಗೆ ಓಕೆ ಹೇಳ್ದೆ. ನಾನ್ ಮಾಡಿರೋ ಕೆಲ್ಸಕ್ಕೆ ನಿಮ್ಮ ಅಜ್ಜಿಗೆ ನನ್ ಮೇಲೆ ತುಂಬಾ ಕೋಪ ಬಂದಿರುತ್ತೆ. ಆದ್ರೆ ಏನ್ ಮಾಡೋದು? ಈ ವಿಷಯದಲ್ಲಿ ತಡ ಮಾಡೋದು ಎಷ್ಟೊಂದು ಅನರ್ಥಗಳಿಗೆ ಕಾರಣ ಆಗುತ್ತೆ. ಹಲೋ, VIP ಗೆಸ್ಟ್ಗಳೆಲ್ಲ ಬರ್ತಾರೆ. ಡೆಕೋರೇಷನ್ಸ್ ಬಗ್ಗೆ ಸ್ವಲ್ಪ ಸ್ಪೆಷಲ್ ಕೇರ್ ತಗೊಳ್ಳಿ. ಫುಡ್ ಅಲ್ಲೂ ಕೂಡ ಕ್ವಾಲಿಟಿನ ಮೇಂಟೈನ್ ಮಾಡಬೇಕು. ನಾನ್ ವೆಜ್ ಅಲ್ಲಿರೋ ಎಲ್ಲ ವೆರೈಟೀಸ್ನು ಸರ್ವ್ ಮಾಡಿ. ಇದು ನನಗೆ ತುಂಬಾ ಸ್ಪೆಷಲ್ ಒಕೇಶನ್. ಒಂದು ಸ್ವಲ್ಪನೂ ಡಿಸ್ಟರ್ಬೆನ್ಸ್ ಇಲ್ದವ್ರ ಹಾಗೆ ನಡಿಬೇಕು. ನೀವು ಹೇಳಿದ ಪೇಮೆಂಟ್ಸ್ಗೆ ಸಂಬಂಧಪಟ್ಟ ಅಡ್ವಾನ್ಸ್ ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇನು ನೀವೊಬ್ರೇ ಎಲ್ಲ ನೋಡ್ಕೋತಿದ್ದೀರಾ? ಉಳ್ದವ್ರೆಲ್ಲ ಎಲ್ಲಿ? ಮೇಡಮ್ ಏನ್ ಫಂಕ್ಷನ್ ನ ಬೇಡ ಅಂತ ಹೇಳಲಿಲ್ಲ, ಆದ್ರೆ ಅವ್ರ ಇನ್ವಾಲ್ವ್ಮೆಂಟ್ ನ ಬ್ಲಾಕ್ ಮಾಡಿದಾರಷ್ಟೇ. ಅದಕ್ಕೆ ನಾನು ಒಬ್ರೇ ಕಷ್ಟಪಡ್ಬೇಕಾಗಿ ಬಂದಿದೆ. ಒಬ್ರೇ ಯಾಕೆ? ನಾನ್ ಹೆಲ್ಪ್ ಮಾಡ್ತೀನಿ.
ಬೇಡ 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 ಬೇಡ. ನೀನ್ ಹೆಲ್ಪ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ನನಗಿನ್ನೇನ್ ಬೇಕು ಹೇಳು. ಏನೋ ಚಿಕ್ಕ ಕ್ಲಾರಿಟಿಗೋಸ್ಕರ ಹಾಗೆ ಮಾತಾಡ್ದೆ ಅಷ್ಟೇ. ಸರಿ ತಗೋ ಇದನ್ನ. ಇದು ಗೆಸ್ಟ್ ಲಿಸ್ಟ್. ಇದರಲ್ಲಿರೋ ಎಲ್ಲ ಗೆಸ್ಟ್ಗಳನ್ನ ಒಬ್ಬೊಬ್ಬರಿಗೆ ಫೋನ್ ಮಾಡಿ ಇನ್ವೈಟ್ ಮಾಡಬೇಕು. ಅವ್ರಿಗೆ ನೀವೇ ಕಾಲ್ ಮಾಡಿ ಮಾತಾಡಿ. ನಾನು ಇವೆಂಟ್ ಆರ್ಗನೈಸರ್ಸ್ ಹತ್ರ ಮಾತಾಡ್ತೀನಿ. ಅವ್ರ ನಂಬರ್ಸ್ ಕೊಡಿ. ಆಹಾ, ಆಂಟಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಕೂಡ ಪಾರ್ಟಿಗೆ ಕಮಿಟ್ ಆಗಿದ್ದಾಳೆ. ಅವಳ ಪ್ಲಾನ್ ಏನೇ ಆಗಿದ್ರು ಸರಿ, ನಾವದನ್ನ ಹಾಳು ಮಾಡ್ಬೇಕು. ಅಯ್ಯೋ, ಮನೇಲಿ ಏನಾದ್ರೂ ಪಾರ್ಟಿ ಫಂಕ್ಷನ್ ನಡೆಯೋದು, ಪಾಪ ನಾವಿಬ್ರು ಹೀಗ್ ಸಪ್ರೇಟ್ ಬ್ಲಾಕ್ ಬರೋದು, ತಲೆ ಮೇಲೆ ತಲೆ ಬೀಳೋ ಅಂತ ಪ್ಲಾನ್ಗಳು ಹಾಕೋದು, ಫ್ಲಾಪ್ ಆದ್ಮೇಲೆ ತಲೆ ಚಚ್ಕೊಂಡು ಬೇಜಾರ್ ಮಾಡ್ಕೊಳ್ಳೋದು, ಎಲ್ಲ ರೊಟೀನ್ ಆಗಿ ಬೋರ್ ಅನ್ನಿಸ್ತಿಲ್ವಾ ಪ್ರೀತಿ ನಿನ್ಗೆ? ಬೇರೆ ಆಪ್ಷನ್ ಏನಾದ್ರೂ ಇದೆಯಾ ವನಜಕ್ಕ? ಇಲ್ಲ. ಹಾಗಾದ್ರೆ ನಾನು ಹೇಳ್ದಾಗ ಕೇಳಿ, ಎಕ್ಸ್ಟ್ರಾ ಮಾಡ್ಬಿಡಿ. ಯಾವುದೋ ಒಂದ್ ರೀತಿಲಿ ಆಂಟಿ ಮನ್ಸಲ್ಲಿ ಸರಸು ಮೇಲಿರೋ ಕೋಪನ ಡಬಲ್ ಆಗೋ ಹಾಗೆ ಏನಾದ್ರೂ ಒಂದ್ ಮಿಸ್ಟೇಕ್ ಮಾಡಿಸ್ತೀನಿ. ಕತ್ ಹಿಡ್ದು ಆಚೆ ಹಾಕೋ ಹಾಗೆ ಮಾಡ್ತೀನಿ. ನಮಸ್ತೆ. ಬನ್ನಿ 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 ಬನ್ನಿ. ಮೇಡಮ್ ಬೇಡ ಅಂತ ಹೇಳಿದ್ರು, ನೀನೇನಣ್ಣ ಎಲ್ಲಾನು ಹತ್ರ ಇದ್ದು ನೋಡ್ಕೋತಿದ್ಯಾ? ಇರು, ಮೇಡಮ್ ಕಂಪ್ಲೇಂಟ್ ಮಾಡ್ತೀನಿ. ಸರಿ, ಹೋಗಿ ಹೇಳು. ಹೀಗ್ ಮಾಡು ಅಂತ ಎಲ್ಲಾನು ಆರ್ಗನೈಸ್ ಮಾಡೋದು ನವ್ಯ ಅಂತ ನಾನ್ ಕೂಡ ಹೇಳ್ತೀನಿ. ಓಹೋ, ಮೊದ್ಲೇ ಪ್ರಿಪೇರ್ ಆಗಿದ್ಯಾ? ನನ್ ತಮ್ಮಂಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ಹೇಗೆ ಹೇಳು? ಹಾ, ನಿನ್ನಿಂದಾನೆ ಭಾಷಿಣಿ ಇವತ್ತು ಮನೇಲಿರೋದು. ನಮ್ ಮದುವೆ ದಿನ ಪಾರ್ಟಿ ಮಾಡ್ಬೇಕು ಅನ್ನೋ ಐಡಿಯಾ ಬಂದಿದ್ದು ಕೂಡ ನಿನ್ನಿಂದಾನೆ ಬಂಗಾರಿ. ನನ್ನ ಕಂದ, ಇದೊಂದೇ ಅಲ್ಲ, ನೀನು ನಗ್ನಗ್ತಾ ಇದ್ರೆ ಈ ಮನೇಲಿ ಪ್ರತಿ ದಿನಾನೂ ಹಬ್ಬನೇ. ನನ್ನ ಮುದ್ದು ಬಂಗಾರಿ. ಫಂಕ್ಷನ್ ಪೂರ್ತಿ ನೀವೊಬ್ರೇ ನೋಡ್ಕೋತೀನಿ ಅಂತ ಹೇಳಿ ಮಗು ಜೊತೆ ಆಟ ಆಡ್ತಿದ್ದೀರಲ್ಲ. ನಿನ್ ಹೆಲ್ಪ್, ನಿನ್ ಸಪೋರ್ಟ್ ಇಂದ ಅನ್ಕೊಂಡಿದ್ದ ಅರೇಂಜ್ಮೆಂಟ್ಸ್ ಎಲ್ಲ ಬೇಗನೆ ಆಯ್ತು. ಅದಕ್ಕೆ ನಾನು ಫ್ರೀ ಆಗೇ ಇದ್ದೀನಿ. ಸರಿ, ಹೋಗೋಣ ಬಂಗಾರಿ, ನಾವು ಹೋಗಿ ಫಂಕ್ಷನ್ ಸ್ಟಾರ್ಟ್ ಮಾಡೋಣ. ಅಮ್ಮವ್ರಿಗಿಷ್ಟ ಇಲ್ದೇನೆ ಈ ಪಾರ್ಟಿ ಆರ್ಗನೈಸ್ ಮಾಡ್ತಿದ್ದೀರಾ. ಅವ್ರು ಬರ್ತಾರೋ ಇಲ್ವೋ ಅಂತ ಅನುಮಾನ ಆಗ್ತಿದೆ. ಅನುಮಾನ ಯಾತಕ್ಕೆ? ನೀವು ಕೇಳಿಸ್ಕೊಂಡಿದ್ದು ನಿಜಾನೇ. ಈ ಪಾರ್ಟಿ ನಡೀತಿರೋದು ನನಗಿಷ್ಟ ಆಗ್ತಿಲ್ಲ. ಅಂಥದ್ರಲ್ಲಿ ನಾನ್ ಯಾಕೆ ಬರ್ಬೇಕು? ಹತ್ರ ಇದು ಯಾಕೆ ನೋಡ್ಕೋಬೇಕು? ಈಗ ಮಾತಾಡ್ಬೇಡವಾಗ್ದೇವಿ. ಸ್ವಂತ ಮಗನ್ ಫಂಕ್ಷನ್ ಅಲ್ಲಿ ಸಂಬಂಧ ಇಲ್ದಿರೋ ಹಾಗೆ ಇರೋದು ಎಲ್ಲಿವರೆಗೂ ಸಮಂಜಸ ಹೇಳು? ನನ್ನ ಅಭಿಮಾನಕ್ಕೆ ಬೆಲೆ ಇಲ್ದಿರುವಾಗ, ನನ್ನ ಮಾತಿಗೆ ಗೌರವನೇ ಇಲ್ದೇ ಇರುವಾಗ ನಾನೇ ಮುಂದೆ ನಿಂತು ನಡೆಸುವಂತ ಅಗತ್ಯನೇ ಬೀಳಲ್ಲ. ನೀವಿಲ್ದೇನೆ ಈ ಮನೇಲಿ ಯಾವ್ದಾದ್ರೂ ಚಿಕ್ಕ ಫಂಕ್ಷನ್ ಆದ್ರೂ ನಡೆದಿದ್ಯಾ ಮೇಡಮ್? ಆದ್ರೆ ಅದನ್ನ ಇವತ್ತು ನಡೆಸೋದಿಕ್ಕೆ ನೀನೇ ಸಿದ್ಧವಾಗಿದೆಯಲ್ಲ. ನಾನು ಬೇಡ ಅಂತ ಹೇಳಿದ್ರು ಪೂರ್ತಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ಯಲ್ಲ, ಇನ್ನು ನಾನು ಯಾಕೆ? ಮೇಡಮ್, ನಿಮ್ಮನ್ನ ಒಪ್ಸೋದಕ್ಕೋ ನೀವು ಅಂದ್ರೆ ನನಗೆ ಗೌರವ ಇಲ್ದೇನೋ ಈ ಫಂಕ್ಷನ್ ನ ಮಾಡ್ತಿಲ್ಲ ಮೇಡಮ್. ಮಗು ವಿಷಯದಲ್ಲಿ ಭಾಷಿಣಿ ಮಾಡ್ತಿರೋ ಹೆಲ್ಪ್ಗೆ ಕೃತಜ್ಞತೆನೇ ಈ ಪಾರ್ಟಿ. ಇದೆ, ಈ ಭ್ರಮೆಯಿಂದನೇ ನಿನ್ನ ಹೊರಗಡೆ ಬಾ ಅಂತ ನಾನು ಹೇಳ್ತಾ ಇರೋದು. ಅವಳು ಮಾಡಿದ್ದು ಸಹಾಯನೇ ಅಲ್ಲ ಅಂತ ನಾನು ಹೇಳ್ತಿದ್ರೆ ಕೃತಜ್ಞತೆ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ? ನೀವ್ ಯಾಕೆ ಭಾಷಿಣಿ ವಿಷಯದಲ್ಲಿ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರೋ ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಮೇಡಮ್.
ಇವತ್ತು ನನಗೆ ನಿಮ್ಮ ಆಶೀರ್ವಾದ ಬೇಕು. ನಮ್ಮೆಲ್ಲರ ಜೊತೆ ನೀವು ಈ ಫಂಕ್ಷನ್ ಅಲ್ಲಿ ಇರಬೇಕು. ಪ್ಲೀಸ್ ದಯವಿಟ್ಟು ಬರಲ್ಲ ಅಂತ ಹೇಳ್ಬೇಡಿ ಮೇಡಮ್. ನಾನು ಬೇಡ ಅಂತ ಹೇಳ್ದಾಗ್ಲೇ ಇದನ್ನ ನಿಲ್ಸಿದ್ರೆ ನಿನಗೆ ಈ ಗತಿ ಬರ್ತಿರ್ಲಿಲ್ಲ. ನೀನು ಎಷ್ಟು ಕರೆದ್ರು ನಾನು ಮಾತ್ರ ಬರೋಲ್ಲ. ಅವನ್ ಅಷ್ಟೊಂದು ಕೇಳ್ತಾ ಇದ್ರು, ಯಾಕಿಷ್ಟೊಂದು ಹಠ ಮಾಡ್ತಿದ್ದೆ ವಾಗ್ದೇವಿ? ನಾನು ಹೀಗೆ ರೀ, ನಾನು ಇದೇ ರೀತಿನೇ ಇರೋದು. ಯಾರು ಎಷ್ಟು ಹೇಳಿದ್ರು ನಾನು ಮಾತ್ರ ಬದಲಾಗೋಲ್ಲ. ಏನಾಯ್ತು ರಾಹುಲ್ ಅವರೇ? ಅಮ್ಮೋರ್ ಏನಂದ್ರು? ಮೇಡಮ್ ಒಪ್ಕೋತಾನೆ ಇಲ್ಲ ಭಾಷಿಣಿ. ಫಸ್ಟ್ ಟೈಮ್ ಮೇಡಮ್ ಈ ಮನೇಲೇ ಇದ್ದು ಕೂಡ ಇಲ್ದೇ ಇರೋ ಹಾಗೆ ಫಂಕ್ಷನ್ ನಡೆಯೋದು ನನಗಂತೂ ಇಷ್ಟಾನೇ ಇಲ್ಲ. ಇರಿ, ನಾನ್ ಹೋಗಿ ಮಾತಾಡ್ತೀನಿ. ಏನು ನೀನಾ? ನಿನ್ ಹೆಸರು ಕೇಳಿದ್ರೇನೆ ಫೈರ್ ಆಗ್ತಾರೆ, ಅಂಥದ್ರಲ್ಲಿ ನೀನೇನು ಹೋಗಿ ಕೇಳ್ತೀಯ? ಬೇಡ ಬಿಡು ಭಾಷಿಣಿ. ಅಮ್ಮೋರ್ ಬಲಹೀನತೆಗಳು ನನಗ್ ಗೊತ್ತಿರೋಷ್ಟು ಮನೇಲಿ ಇನ್ಯಾರಿಗೂ ಗೊತ್ತಿಲ್ಲ. ಅವ್ರನ್ನ ಹೇಗ್ ಒಪ್ಪಿಸ್ಬೇಕೋ ನನಗ್ ಗೊತ್ತು. ನೀವಿರಿ. ಭಾಷಿಣಿ ಇಷ್ಟೆಲ್ಲ ಸಹಾಯ ಮಾಡ್ತಾಳೆ, ಸಪೋರ್ಟ್ ಮಾಡ್ತಾಳೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಥ್ಯಾಂಕ್ಸ್ ಭಾಷಿಣಿ, ಥ್ಯಾಂಕ್ ಯು ವೆರಿ ಮಚ್. ನೀನ್ ಯಾಕೆ ಬಂದೆ? ನಿಮ್ ಹತ್ರ ಮಾತಾಡೋಣ ಅಂತ ಬಂದೆ ಮೇಡಮ್. ನೀನೇನ್ ನನ್ನ ಹತ್ರ ಮಾತಾಡೋದು? ನನ್ ಮೇಲಿರೋ ಕೋಪಕ್ಕೆ ನೀವ್ ಈ ಪಾರ್ಟಿಗೆ ಬರಲ್ಲ ಅಂತಿದ್ದೀರಾ ಅಂತ ಗೊತ್ತು. ಆದ್ರೆ ಇದು ನಿಮ್ ಮಗ ತುಂಬಾ ಇಷ್ಟಪಟ್ಟು ಮಾಡ್ತಿರೋ ಪಾರ್ಟಿ. ಬರ್ಲಿಲ್ಲ ಅಂದ್ರೆ ನಿಮ್ಗೆ ನಷ್ಟ. ಬರ್ಲಿಲ್ಲ ಅಂದ್ರೆ ನನಗೆಂಥ ನಷ್ಟ ಆಗುತ್ತೆ. ಈ ರೀತಿ ಹುಚ್ಚಿಚಾಗಿ ಮಾತಾಡೋದು ನನಗಿಷ್ಟ ಆಗೋಲ್ಲ. ಹುಚ್ಚತನ ಅಲ್ಲ ಮೇಡಮ್, ಸಿಂಪಲ್ ಲಾಜಿಕ್. ಆಲ್ರೆಡಿ ಗೆಸ್ಟ್ ಎಲ್ರೂ ಬಂದಿದ್ದಾರೆ, ನಿಮ್ಮನ್ನ ಕೇಳ್ತಿದ್ದಾರೆ. ನೀವಿಲ್ಲ ಅಂತ ಸುಳ್ಳು ಹೇಳೋದಕ್ಕೂ ಆಗಲ್ಲ. ಇದ್ದು ಕೂಡ ಬರ್ಲಿಲ್ಲ ಅಂದ್ರೆ ಎಲ್ರೂ ರಾಹುಲ್ಗೂ ನಿಮ್ಗೂ ಏನೋ ಜಗಳ ಆಗ್ತಾ ಇದೆ ಅಂತ ಅನ್ಕೋತಾರೆ. ಇಲ್ಲಿ ಸೈಲೆಂಟ್ ಆಗಿದ್ರು ಹೊರಗಡೆ ಹೋಗಿ ವಿಧವಾಗಿ ಮಾತಾಡ್ಕೋತಾರೆ. ಇಷ್ಟು ದಿನ ವಾಗ್ದೇವಿ ಅವ್ರ ಮಗನಾಗಿ ಗೌರವ ಕೊಡ್ತಿದ್ದ ರಾಹುಲ್ ಅವರನ್ನ ಚೀಪಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಪರವಾಗಿಲ್ಲ, ನನಗೇನು ಅವಶ್ಯಕತೆ ಇಲ್ಲ ಅನ್ಕೋತೀರಾ? ನಿಮ್ ಇಷ್ಟ. ಪಾರ್ಟಿಗೆ ಬರ್ದೆ ಇಲ್ಲೇ ಇರಿ. ವಾಗ್ದೇವಿ, ಭಾಷಿಣಿ ಹೇಳಿದ್ ಕೂಡ ನಿಜಾನೇ. ಅಂತಕ್ಕೋಸ್ಕರ ಮರ್ಯಾದೆನ ಕಳ್ಕೊಳ್ಳೋದು ಯಾಕೆ ಹೇಳು? ಮೇಡಮ್, ಆಲ್ರೆಡಿ ಗೆಸ್ಟ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ಪ್ಲೀಸ್ ದಯವಿಟ್ಟು ಬನ್ನಿ ಮೇಡಮ್. ಸರಿ ಬರ್ತೀನಿ.
ಎಲ್ಲಕ್ಕಿಂತನೂ ನನಗೆ ನನ್ನ ಮಗನೇ ಮುಖ್ಯ.